ನಮಸ್ತೆ ಕನ್ನಡಿಗರೇ, RSK ನ್ಯೂಸ್ಗೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ಕೊಂಗಾಡಿಯಪ್ಪ ರಸ್ತೆಯಲ್ಲಿರುವ ಬಯಲು ಬಸವಣ್ಣ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ ವಿಜೃಂಭಣೆಯಿಂದ ನಡೆಯಿತು. ಕಾರ್ತಿಕದ ಕಡೆ ಸೋಮವಾರದಂದು ಶ್ರೀ ಬಯಲು ಬಸವಣ್ಣ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕಡಲೆಕಾಯಿಗಳನ್ನು ಪ್ರಸಾದವಾಗಿ ನೀಡಿದರು ಹಾಗೂ 30ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು.
ಶ್ರೀ ಬಯಲು ಬಸವಣ್ಣ ಸೇವಾ ಟ್ರಸ್ಟ್ ವತಿಯಿಂದ 28ನೇ ಕಡಲೆಕಾಯಿ ಪರಿಷೆ ಕಾರ್ಯಕ್ರಮವನ್ನ ಈ ದಿನ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ 30ನೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನ ಈ ದಿನ ಹಮ್ಮಿಕೊಳ್ಳಲಾಗಿದೆ. 28ನೇ ಕಡಲೆಕಾಯಿ ಪರಿಷೆಯನ್ನ ತುಂಬಾ ಅದ್ದೂರಿಯಾಗಿ ಎಲ್ಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಸತತ 28 ವರ್ಷಗಳಿಂದ ಹಿಂದೆ ಇದ್ದಂತ ಅಧ್ಯಕ್ಷರುಗಳ ಒಂದು ಸಹಕಾರದಿಂದ ಮುಂದೆ ಇದೆ. ಇವತ್ತಿನ ಅಧ್ಯಕ್ಷರಾದಂತ ಶ್ರೀನಿವಾಸ್ ರವರು ಹಾಗೂ ಗೌರವ ಅಧ್ಯಕ್ಷರಾದಂತ ನಾಗರಾಜ್ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೆಚ್ಚಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೀಗೆ ಪ್ರತಿ ವರ್ಷ ಭಕ್ತಾದಿಗಳ ಒಂದು ಸಹಕಾರದಿಂದ ವರ್ಷ ಉತ್ತಮವಾಗಿ ನೆರವೇರ್ತಾ ಇದೆ ಕಾರ್ಯಕ್ರಮ. ಇದೇ ರೀತಿ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಟ್ರಸ್ಟ್ನ ಎಲ್ಲರಿಗೂ ನಮಸ್ಕಾರ. ಭಕ್ತಾದಿಗಳಿಗೆ ಇದು ನಮ್ಮ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ನಗರ ಭಕ್ತಾದಿಗಳು ಹಾಗೂ ಎಲ್ಲ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು, ಕರ್ನಾಟಕದ ಸಂಘದ ಕಾರ್ಯಕರ್ತರು ಎಲ್ಲ ತಿಂಗಳಿಂದ ಶ್ರಮ ವಹಿಸಿ ಇವತ್ತು ಈ ಮಟ್ಟ ನಡೀತಾ ಇದೆ. ಇದು 28ನೇ ವರ್ಷದ ಕಡಲೆಕಾಯಿ ಪರಿಷೆ ಸತಿ ನಡೀತಾ ಇರೋದು. ಕನ್ನಡ ರಾಜ್ಯೋತ್ಸವ 30ನೇ ವರ್ಷದ್ದು. ಅವತ್ತಿಂದನೂ ಇದೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಕಡಲೆಕಾಯಿ ಪರಿಷೆ 1 ಮೂಟೆಯಿಂದ. 27ನೇ ವರ್ಷದ ಹಿಂದೆಗಡೆ 1 ಮೂಟೆ ಕಡಲೆಕಾಯಿ ಹಾಕಿ ನಮ್ಮ ಹಿರಿಯರೆಲ್ಲ ಶುರು ಮಾಡಿದ್ರು. ಇವತ್ತು ಒಂದು 30ರಿಂದ 35 ಮೂಟೆವರೆಗೂ ಇವತ್ತು ನಡೀತಾ ಇದೆ. ಮೊದಲನೇ ವರ್ಷದಲ್ಲಿ 100 ಜನ ಬರ್ತಾ ಇದ್ರು. ಇವತ್ತು ಪೊಲೀಸ್ ರಿಪೋರ್ಟ್ ಪ್ರಕಾರವಾಗಿ ಬೆಳಿಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ 1 ಲಕ್ಷ ಚಿಲ್ಲರೆವರೆಗೂ ಬಂದು ಹೋಗ್ತಾ ಇರ್ತಾರೆ ಭಕ್ತಾದಿಗಳು. ಈ ತರ ಬೆಳೆದಿದೆ. ಇದು ಬೆಳೆಯೋದಕ್ಕೆ ಕಾರಣ ನಮ್ಮ ಎಲ್ಲ ಭಕ್ತಾದಿಗಳು, ದಾನಿಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳು ಹಾಗೂ ನಮ್ಮ ಸಂಘದ ಟ್ರಸ್ಟಿನ ಪದಾಧಿಕಾರಿಗಳು. ನಮ್ಮ ಟ್ರಸ್ಟಿನ ನಾವು ಹಿಂದೆ 8 ವರ್ಷ ಅಧ್ಯಕ್ಷ ಆಗಿದ್ದೆ. ಈ ಸತಿ ಹೊಸಬರಾಗಿ ಶ್ರೀನಿವಾಸ್ ಅಂತ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಇವತ್ತು ನಮ್ಮ ಎಲ್ಲರ ಸಹಕಾರದಿಂದ. ಅದೇ ರೀತಿ ಇದರಲ್ಲಿ ದುಡಿದಿರುವಂತವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತ ವಿ ನಾಗರಾಜ್ ಅವರವ್ರೆ, ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರವ್ರೆ, ಉಪಾಧ್ಯಕ್ಷರಾದಂತ ಜಾನಿಯವರವ್ರೆ, ನಾವು ಗೌರವ ಕಾರ್ಯದರ್ಶಿಗಳು ನಾವು. ಅದೇ ರೀತಿ ಎಲ್ಲಾ ಪದಾಧಿಕಾರಿಗಳು ಹಾಗೂ ನಮ್ಮ 11ನೇ ಡಿವಿಷನ್ ನಗರಸಭಾ ಸದಸ್ಯರು ಅವರು ನಮ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾವ್ರೆ. ಅವರೆಲ್ಲರಿಗೂ ಈ ನಿಮ್ಮ ಮುಖಾಂತರದಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಟ್ಟೆ ನಾನು ಮಾತು ಮುಗಿಸ್ತೇನೆ. ಯಾವುದೇ ಒಂದು ರೀತಿ ಗಲಭೆ ಏನು ನಡೆದಿದ್ದಂಗೆ ಎಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಂತ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಮಾಧ್ಯಮ ಮಿತ್ರ ಈ ಜಾತ್ರೆ ಈ ಮಟ್ಟಿಗೆ ಬೆಳೆಯೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕಾರಣಕರ್ತರು, ನಗರಸಭಾ ಸದಸ್ಯರುಗಳು, ಎಲ್ಲ ಕಾರ್ಯಕರ್ತರು, ಸಿಬ್ಬಂದಿಗಳು ಎಲ್ಲರೂ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದೆ. ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತು